ಇನ್ನು ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಆರೋಪದಡಿ ಜೈಲಿಗೆ ಹೋಗಿ ಹತ್ತತ್ರ 1 ವರ್ಷ ಅಂದರೆ 300 ದಿನ ಆಗಿದೆ. 300 ಡೇಸ್. ಸಿಕ್ಕ ಹೆಣ್ಣು ಮಕ್ಕಳ ಮೇಲೆ ಕಾಮದಾಟ ಆಡಿ ವಿಡಿಯೋ ಮಾಡಿಕೊಂಡು ಜೈಲು ಸೇರಿದವನಿಗೆ ಈಗ ದೇವರ ಭಯ ಶುರುವಾಗಿದೆಯಂತೆ. ಸಂಕಷ್ಟ ನಿವಾರಣೆ ಮತ್ತು ಧೈರ್ಯ ಪ್ರಾಪ್ತಿಗೆ ಪ್ರಜ್ವಲ್ ದಿನವೆಲ್ಲ ಹನುಮಾನ್ ಚಾಲೀಸ ಪಠಿಸುತ್ತಿದ್ದಾರೆ ಅಂತ ಗೊತ್ತಾಗಿದೆ. ಜೈಲಿನಲ್ಲೂ ದಿನಂಪ್ರತಿ ದೇವರ ಪೂಜೆ ಪ್ರಾರ್ಥನೆ ಮಾಡುವ ಪ್ರಜ್ವಲ್ ರೇವಣ್ಣಗೆ ಅತಿ ಹೆಚ್ಚು ಭಯ ಶುರುವಾಗೋದು ಕೋರ್ಟ್ಗೆ ಬಂದಾಗ. ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಕಾನೂನು ಹೋರಾಟ ಮಾಡ್ತಾ ಇರುವ ಪ್ರಜ್ವಲ್ ಪ್ರತಿ ಬಾರಿಯೂ ಕೋರ್ಟ್ಗೆ ಬಂದಾಗ ಕೈಯಲ್ಲಿ ಒಂದು ಹನುಮಾನ್ ಚಾಲೀಸ ಪುಸ್ತಕವನ್ನು ಹಿಡ್ಕೊಂಡೇ ಬರ್ತಾರೆ, ಜೊತೆಗೆ ಅದನ್ನು ಮಂತ್ರ ಪಠಣೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನ್ಯಾಯಾಧೀಶರ ಮುಂದೆ ಹಾಜರಾದಾಗಲೂ ಸಂಕಷ್ಟ ನಿವಾರಣೆ ಆಗಲಿ ಅಂತ ಮನಸ್ಸಿನಲ್ಲೇ ಮಂತ್ರವನ್ನು ಪಠಣೆ ಮಾಡ್ತಾರೆ. ಸಂಕಟ ಬಂದಾಗ ವೆಂಕಟರಮಣ ಅಂತಕ್ಕಂಥದ್ದು ಸಹಜನೇ. ಜೊತೆಗೆ ಈಗ ಅವ್ರದ್ದು ಇದೊಂದು ತೀರಾ ಪ್ರಕರಣದ ಬಗ್ಗೆ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ನ್ಯಾಯಾಲಯ ಆತನಿಗೆ ಜಾಮೀನನ್ನು ಕೊಟ್ಟಿಲ್ಲ ಇನ್ನೂ ಕೂಡ. ಆ ಜಾಮೀನು ಸಿಗದೇ ಇರೋದ್ರಿಂದಲೇ ಈ ರೀತಿ ಆಗ್ತಾ ಇದೆ. ಬಟ್ ಅವ್ರ ಕುಟುಂಬ ದೈವ ಭಕ್ತರ ಕುಟುಂಬ, ಹಾಗಾಗಿ ಹನುಮಾನ್ ಚಾಲೀಸ ಪಠಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ